ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲೊಂದು ನಂಬಿಕೆ ಜಾಮೀನು ಸಿಗಬಹುದು ಅಂತ. ಮತ್ತೊಂದು ಕಡೆ ಇವತ್ತು ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಮಾಡಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಈಗ ಮುಂದೂಡಿದ್ರೆ ಪೋಸ್ಟ್ಪೋನ್ ಆಗಿದೆ. ಸೊ ಏನಾದ್ರು ಮಾತನಾಡಿದ್ರೆ ಏನಾದ್ರು ಮಾಡ್ತಾರದ ಅಲ್ಲ ನೀವೇನಾದ್ರು ಮಾತನಾಡಿದ್ರೆ ಇನ್ನು ಸಿಕ್ಕಿಲ್ಲ. ನಿಮ್ಮ ಎದುರಿಗೆ ಫೋನ್ ಮಾಡಿದೆ, ಪ್ರಕಾಶ್ ಇಲ್ಲ, ಫೋನ್ ಎಲ್ಲ ಹೋಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಹಂಗೆ ಕೇಳಬೇಕ್ರೆ ಹೇಳ್ತೀನಿ, ಪ್ರಕಾಶ್ ಹೇಳ್ತೀನಿ, ಅಪ್ಪ ಎಲ್ಲ ಕೇಳ್ತಾ ಇದ್ದಾರೆ, ನೀನು ಒಂದು ದಿವಸ ಕರೆದು ಪ್ರೆಸ್ ಮೀಟ್ ಮಾಡಪ್ಪ ನೀನು. ನಾನು ಪ್ರಕಾಶ್ ಹೇಳ್ತೀನಿ, ತಂಗಿ ಮಗನಿಗೆ ಹೇಳ್ತೀನಿ, ಕೇಳ್ತಾರೆ, ಒಳ್ಳೆಯದಾಗ. ಯಾಕಂದರೆ ಇವೆಲ್ಲ ಸ್ವಲ್ಪ ಈ ಸಂದರ್ಭದಲ್ಲಿ ನೋವು ತಂದಿರುತ್ತ ವಿಷಯ ಅಲ್ವಾ. ಇಡೀ ಚಿತ್ರರಂಗನೇ ಎಲ್ಲರೂ ಕೂಡ ಭಾಳ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಆಗಬಾರ್ದಾಗಿತ್ತು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ವಿನಃ ಈಗ ಆಗಬೇಕಾಗಿತ್ತು ಆಗಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಎಲ್ಲ ಆಗಿದೆ ಆಗಿದೆ. ಸರ್, ಡೆವಿಲ್ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ಪ್ರಕಾಶ್ ಅವ್ರ ಜೊತೆ? ದರ್ಶನ್ ಆಕ್ಟಿಂಗ್ ಬಗ್ಗೆ ಪ್ರಕಾಶ್ ನನ್ನ ಹತ್ರ ಏನು ಮಾತಾಡ್ಕೊಂಡಿಲ್ಲ. ಈ ಥರ ಅವೆಲ್ಲ ಮುಗೀತಮ್ಮ, ಕೆಲಸ ಎಲ್ಲ ಮುಗೀತು ಅಂತ ಹೇಳಿದಾನೆ. ನಾನು 2 ಸಾರಿ ಟ್ರೈ ಮಾಡಿದೆ ದರ್ಶನ್ ಹತ್ರ ಮೀಟ್ ಮಾಡಬೇಕು ಅಂತ, ಆಗಲಿಲ್ಲ. ಅವ್ನು ಸ್ವಲ್ಪ ಜೈಲಲ್ಲಿ ಇದ್ದಾಗಲೂ ಕೂಡ ಪೊಲೀಸ್ ಸ್ಟೇಷನ್ ಇತ್ತಲ್ಲ, ಯಾವುದೋ ಇಲ್ಲಿ ಮಾರುತಳ್ಳಿನ ಎಲ್ಲೋ, ಅಲ್ಲೂ ಕೂಡ ಹೋದೆ. ಆಮೇಲೆ ಯಾರು BSAP ಬಂದು ಚೆನ್ನಾಗಿ ಕೊಟ್ಟರೆ ಇಂಟರ್ವ್ಯೂ ನಡೀತಾ ಇದೆ, ಈಗ ಆಗಲ್ಲ ಮಧ್ಯಾಹ್ನ ಬನ್ನಿ ಖಂಡಿತ ನಿಮಗೆ ಅಲೋ ಮಾಡ್ತೀವಿ ಅಂದರು. ಆಮೇಲೆ ನಾನು ವಾಪಸ್ ಬಂದೆ. ಆಮೇಲೆ ನಾನು ಏನೋ ಮೀಟ್ ಮಾಡೋಕ್ಕಾಗಲೇ ಇಲ್ಲ. ಅಷ್ಟರಲ್ಲಿ ಇವೆಲ್ಲ ಘಟನೆಗಳು ತಿಳಿದು ಈ ನೆನ್ನೆ ಆದ ಘಟನೆ ನಿಜವೂ ಕೂಡ ನೋವು ತಂದಿದೆ. ಅದರ ಕಾನೂನಿನಿಂದ ನಾವು ಯಾರು ಇಲ್ಲವಲ್ಲ, ಕಾನೂನನ್ನು ಪ್ರತಿಯೊಬ್ಬರು ಗೌರವಿಸಲೇಬೇಕಲ್ವ. ಆದ್ದರಿಂದ ಏನು ಹೇಳೋಕ್ಕಾಗತ್ತೆ, ಈಗ ಆಗಬಾರ್ದಾಗಿತ್ತು. ಇಂಥ ಸ್ಥಿತಿಗೆ ಯಾರು ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಅವ್ರು ಒಳ್ಳೇದು ಮಾಡಲಿ. ಅಕ್ಟೋಬರ್ ಎಂಡಿಗೆ ಪ್ಲಾನ್ ಮಾಡಿದ್ರು 30 ಏನಾದ್ರು ಮುಂದೂಡ ಹೋಗುತ್ತಾ ಅಂತ ಅದು ಕೇಳಿಲ್ಲ ಅಂತ ನಾನು ಪ್ರಕಾಶ್ ಕೇಳ್ಕೊಂಡು ಹೇಳ್ತೀನಿ. ಮುಂದೆ ಮಾಡಿದೆ, ಆ ಫೋನ್ ಸಿಗ್ತಾ ಇಲ್ಲ, ಎಲ್ಲಿದ್ದಾನೆ ಗೊತ್ತಿಲ್ಲ. ಸರ್, ಇವಾಗ ಡೆವಿಲ್ ಸಿನಿಮಾ ಮುಗಿಸೋದಕ್ಕೆ ನಿಮ್ಮ ತಂಗಿ ಮಗ ಪ್ರಕಾಶ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ದರ್ಶನ್ ಅವರು ಅವ್ರ ಜೊತೆ ಯಾವ ತರ ನಿಂತಿದ್ರು ಈಗ ಜೈಲಿಂದ ಬಂದ್ಮೇಲೆ ಮಾತಾಡ್ತಾ ಇದ್ರು, ಒಬ್ರಿಗೊಬ್ರು ಕೇಳ್ಕೊಳ್ಳೋರು ಮಾತಾಡೋರು ಚೆನ್ನಾಗಿ, ಏನು ತೊಂದರೆ ಇಲ್ಲ. ನಮ್ಮ ಪ್ರಕಾಶ್ ಆಗಲಿ, ಪ್ರಕಾಶ್ ಹೆಂಡತಿ ಆಗಲಿ, ಯಾರಾಗಲಿ, ನಾವು ಯಾರು ಕೂಡ ಯಾರ ಮೇಲೆ ಕೂಡ ದಬ್ಬಾಳಿಕೆ ಆಗಲಿ ಮಾಡೋದು, ಪ್ರತಿಯೊಬ್ಬರು ಪ್ರೀತಿಯಿಂದ ಗೌರವದಿಂದ ಮಮತೆಯಿಂದ ಕಾಣ್ತಿದ್ವಿ ವಿನಃ ಅದು ನಮ್ಮ ಸಂಸ್ಕೃತಿನೇ. ಅದು ನಮ್ಮ ಸಂಸ್ಕೃತಿ ಇವತ್ತಲ್ಲ, ಅವತ್ತಿಂದನೂ ಹಾಗೆ ಬಂದಿದ್ದು. ನಮ್ಮ ಪ್ರಕಾಶ್ನ ಒಳ್ಳೆ ಹುಡುಗ, ಒಳ್ಳೆ ಡೈರೆಕ್ಟ್ರು, ಮಾಡಿದ್ದಾನೆ. ಅವನಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ.